ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಬಾಬ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ತುಂಬಾ ಇಷ್ಟ. ಮಕ್ಕಳಿಗಂತೂ ಹೇಳೋದು ಬೇಡ, ಕಬಾಬ್ ಅಂದರೆ ತುಂಬಾ ಇಷ್ಟ. ಆದರೆ ಯಾವುದರಿಂದ ಮಾಡುವ ಕಬಾಬು ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದಲ್ವಾ. ಹಾಗೆ ನಾನು ಕೂಡ ಇವತ್ತು ಒಂದು ಚಿಕನ್ ಕಬಾಬ್ ಮಾಡೋದರ ಬದಲು ಒಂದು ಗುಜ್ಜೆ ಕಳ್ಳಿಗೆಯ ಕಬಾಬನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಇವಾಗ ಇದರ ಒಂದು ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ. ತುಂಬಾ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತದೆ. ಹಾಗಾಗಿ ಅದಕ್ಕೆ ಎಳತ್ತು ಒಂದು ಕಳ್ಳಿಗೆ ಬೇಕು. ನೋಡಿ, ಇದರೊಳಗೆ ಬೀಜ ಎಲ್ಲ ಏನೂ ಆಗಲಿಲ್ಲ, ತುಂಬಾ ಎಳತ್ತಾಗಿರೋದು ತೊಗೊಂಡಿದ್ದೇನೆ. ಸ್ವಲ್ಪ ಬೀಜ ಆದರೂ ಪರವಾಗಿಲ್ಲ, ಮಾಡಲಿಕ್ಕೆ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಅದನ್ನು ಈ ಥರ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಮಯಣ ಎಲ್ಲ ತುಂಬ ಇದೆ, ಅದನ್ನು ಒಂದು ಪೇಪರ್ನ ಸಹಾಯದಿಂದ ತೆಗೆದಿದ್ದೇನೆ. ಇವಾಗ ಇದನ್ನು ಸಪೂರವಾಗಿ ಈ ಥರ ಕಟ್ ಮಾಡ್ತೇನೆ. ಈ ಥರ ಕಟ್ ಮಾಡೋದ್ರಿಂದ ಇದರ ಮಧ್ಯದ ತಿರುಳು ಹಾಗೂ ಹೊರಗಿನ ಮುಳ್ಳನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ. ತಿರುಳನ್ನು ನೋಡಿ ಈ ಥರ ಮಾಡಿ ತೆಗಿಬೇಕು. ಎಲ್ಲ ತಿರುಳನ್ನು ತೆಗಿಬಾರ್ದು, ಸ್ವಲ್ಪ ತಿರುಳನ್ನು ಬಿಡಬೇಕು. ಆನಂತರ ಬಿಟ್ಟ ಮೇಲೆ ನೋಡಿ ಅದರ ಮುಳ್ಳನ್ನು ಕೂಡ ತೆಗಿಬೇಕು. ನೋಡಿ, ಇವಾಗ ಇದು ಏನಾಗ್ತದೆ ಅಂದರೆ ನಾವು ಫ್ರೈ ಮಾಡಿದಾಗ ಕೂಡ ಬಿಡೋದಿಲ್ಲ. ನಂತರ ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕು ಅಷ್ಟು ದೊಡ್ಡ ಪೀಸಾಗಿ ಮಾಡೋದು. ಈ ಹಲಸಿನ ಕಳ್ಳಿಗೆಯನ್ನು ಕಟ್ ಮಾಡಿದ ಕೂಡಲೇ ನಾವು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಇದು ಕಪ್ಪಗಾಗಿ ಬಿಡ್ತದೆ. ಹಾಗಾಗಿ ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಿಟ್ರೆ ತುಂಬಾ ಫ್ರೆಶ್ ಆಗಿರ್ತದೆ, ಕಲರ್ ಏನು ಚೇಂಜ್ ಆಗೋದಿಲ್ಲ. ಹಾಗೆ ಇವಾಗ ಎಲ್ಲವನ್ನು ನಾನು ಒಂದೇ ರೀತಿ ಕಟ್ ಮಾಡಿ ಎಲ್ಲವನ್ನು ರೆಡಿ ಮಾಡ್ತೇನೆ. ಹಾಗೇನು ಕಟ್ ಮಾಡಿದ ಕೂಡಲೇ ಎಲ್ಲವನ್ನು ನೀರಲ್ಲಿ ಕೂಡ ಹಾಕಿಡ್ತೇನೆ. ಬನ್ನಿ ಇವಾಗ ಇದರ ಮುಂದಿನ ಪ್ರೊಸೀಜರನ್ನು ನೋಡೋಣ. ಇವಾಗ ನೋಡಿ, ಎಲ್ಲವನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಾಯಿತು. ನೋಡಿ, ಇವಾಗ ನೀರಲ್ಲಿ ಹಾಕಿದ ಕಾರಣ ಇದರ ಬಣ್ಣ ಏನು ಚೇಂಜ್ ಆಗಿಲ್ಲ, ಇಲ್ಲಾಂದರೆ ಕಪ್ಪಗಾಗಿ ಬಿಡ್ತದೆ. ಇವಾಗ ಸೇಮ್ ಹಾಗೇ ಇದೆ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು, ಸ್ವಲ್ಪ ಅರಸಿನ, ಸ್ವಲ್ಪ ಕೊತ್ತಂಬರಿ ಪೌಡರ್, ಸ್ವಲ್ಪ ಜೀರಿಗೆ ಪೌಡರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಬರೀ ಉಪ್ಪು ಹಾಕಿ ಬೇಯಿಸಿದರೂ ಸಾಕಾಗುತ್ತೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಪೌಡ್ರನ್ನು ಕೂಡ ಹಾಕಿದ್ದೇನೆ. ಇವಾಗ ಇದು ಸಾಫ್ಟ್ ಆಗೋ ತನಕ ಬೇಯಬೇಕು. ಇವಾಗ ಇನ್ನೊಂದು ಕಡೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ತಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹುಡಿ, ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್, 2 ಟೇಬಲ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೆಣಸಿನ ಹುಡಿ. ನಮಗೆ ತುಂಬ ಖಾರ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಮೆಣಸಿನ ಹುಡಿ ಹಾಕ್ಬೋದು, ಸ್ವಲ್ಪ ಕಡಿಮೆ ಅಂತ ಆದರೆ ಕಡಿಮೆನೇ ಮೆಣಸಿನ ಹುಡಿ ಹಾಕಿ ಇದನ್ನು ಫ್ರೈ ಮಾಡ್ಬೋದು. ಇವಾಗ ಸ್ವಲ್ಪ ನೀರನ್ನು ಹಾಕಿ ದಪ್ಪವಾಗಿ ನಾವು ಪೇಸ್ಟನ್ನು ಮಾಡಿಕೊಳ್ಬೇಕು. ಈ ಪೇಸ್ಟ್ ತೆಳುವಾಗಿ ಮಾಡಿಕೊಳ್ಬಾರ್ದು, ಯಾಕೆಂದರೆ ಈ ಹಲಸಿನ ಕಳ್ಳಿಗೆಯ ತುಂಡುಗಳಿಗೆ ಈ ಪೇಸ್ಟ್ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಇವಾಗ ಇದನ್ನು ದಪ್ಪ ಪೇಸ್ಟಾಗಿ ಮಾಡಬೇಕು. ನೋಡಿ, ಇವಾಗ ಏನೂ ಗಂಟಿಲ್ಲದೆ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡಿಕೊಳ್ಬೇಕು. ಹಾಗೆಯೇ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ಯಾರಾದರೂ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋವು ನಿಮಗೆ ಬೇಗನೆ ತಲುಪ್ತದೆ. ನೋಡಿ, ಈ ಥರ ಮಸಾಲೆ ರೆಡಿಯಾಗಬೇಕು. ಇವಾಗ ದಪ್ಪವಾಗಿ ಮಸಾಲವನ್ನು ರೆಡಿ ಮಾಡಿ ತಗೊಂಡಾಯಿತು. ಹಾಗೆಯೇ ಇಲ್ಲಿ ತುಂಡುಗಳು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಒಂಚೂರು ಕೂಡ ಸಪ್ರೇಟ್ ಆಗಲಿಲ್ಲ. ಈ ಬೆಂದ ತುಂಡುಗಳನ್ನೆಲ್ಲ ಈ ಮಸಾಲದೊಳಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆದರೆ ಒಳ್ಳೆಯದು. ಉಪ್ಪು ಆಲ್ರೆಡಿ ಎಳ್ಕೊಂಡಿರ್ತದೆ, ಆದರೆ ಈ ಉಳಿದ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಎಳ್ಕೊಳ್ಬೇಕಾದ್ರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗ್ತದೆ. ಹಾಗೆಯೇ ನೋಡಿ, ಇವಾಗ ಮಸಾಲವನ್ನೆಲ್ಲ ಹಾಕಿ ರೆಡಿ ಆಯಿತು. ಅರ್ಧ ಗಂಟೆ ಆಯಿತು. ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಇದೆ. ಇವಾಗ ಇನ್ನೊಂದು ಕಡೆ ಎಣ್ಣೆಯನ್ನು ಕೂಡ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕೂಡ ಇವಾಗ ಬಿಸಿ ಆಗ್ತಾ ಬಂತು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಬಿಸಿಯಾದ ನಂತರ ನಾವು ಈ ತುಂಡುಗಳನ್ನು ಹಾಕಬೇಕು. ಇವಾಗ ನಾನು ಒಂದೊಂದೇ ತುಂಡುಗಳನ್ನು ಹಾಕಿ ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ತುಂಬ ದೊಡ್ಡ ಪೀಸ್ ಮಾಡಿದರೆ ಸ್ವಲ್ಪ ಹೊರಗಿನ ಸೈಡ್ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾನು ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇವಾಗ ಇದು ಕ್ರಿಸ್ಪಿಯಾಗಿ ಫ್ರೈ ಕೂಡ ಆಯಿತು. ಇದನ್ನು ಇವಾಗೇನು ತೆಗಿಬೋದು. ಹಾಗೆ
ಎಲ್ಲವನ್ನು ನಾನು ಫ್ರೈ ಮಾಡಿ ತೊಗೊಂಡೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಕ್ರಿಸ್ಪಿಯಾಗಿ ಚಿಕನ್ ಕಬಾಬ್ ಥರನೇ ಕಾಣ್ತಾ ಇದೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.